ಕೋಟಿ ಒಡೆಯ ರಿಯಲ್ ಎಸ್ಟೇಟ್ ಉದ್ಯಮಿ ಸಿ.ಜೆ. ರಾಯ್ ಅವರು ನಿನ್ನೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಅವರು ಬಡ ಕಲಾವಿದರಿಗೆ ಅತಿ ಹೆಚ್ಚು ಪ್ರೋತ್ಸಾಹವನ್ನು ಕೊಡ್ತಿದ್ರು, ಅವರಿಗೆ ಸಹಾಯವನ್ನು ಕೂಡ ಮಾಡಿದ್ರು. ಆದರೆ ಅವರಿಗೆ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಕಲಾವಿದರು ಕೂಡ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಿಗ್ ಬಾಸ್ 11ರ ವಿನ್ನರ್ ಆದಂಥ ಹನುಮಂತ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರಿಗೆ ಪ್ಲಾಟ್ ಕೊಟ್ಟು ಅವರನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅಂತೇಳಿ ಆಸೆ ಪಟ್ಟರು ಸಿ.ಜೆ. ರಾಯ್ ಅವರು. ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹನುಮಂತ್ ಅವರು ಇದ್ದಾರೆ. ಹನುಮಂತ್ ಅವರೇ, ನಿಮಗೆ ತುಂಬ ಸಹಾಯ ಮಾಡಿದ್ದಾರೆ, ಬಡತನದ ಬಗ್ಗೆ ಹೆಚ್ಚಿಗೆ ಕಾಳಜಿ ಇದ್ದಂಥ ಮನುಷ್ಯ. ಇವತ್ತು ನಮ್ಮ ಜೊತೆಗೆ ಅವರಿಲ್ಲ, ಏನು ಹೇಳಿ? ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ದುಃಖ ಆಗೈತೆ ರೀ. ಯಾಕಂದ್ರೆ ನನಗೆ ಸಿ.ಜೆ. ರಾಯ್ ಅವರು ಭಾಳ ಅಂದ್ರೆ ಭಾಳ ಸಹಾಯ ಮಾಡ್ಯಾರ. ಅವ್ರು ನನಗೆ ನಿನ್ನೆ ಆ ಸುದ್ದಿ ಕೇಳಿ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗೈತೆ ರೀ. ಇಲ್ಲ, ನಿಮ್ಮ ಊರಿಗೆ ಬರ್ತೀನಿ, ಮನೆಗೆ ಬರ್ತೀನಿ ಅಂತ ಹೇಳಿದ್ರು ಅಂತ ಹೇಳಿ. ಹೌದು ರೀ, ನಾನು ಬಿಗ್ ಬಾಸ್ ಮನೆಗೆ ಅದು ಇದು ಫೈನಲ್ ಆದಾಗ ಏನಪ್ಪ ಮನೆಗಿನಿ ಕಟ್ಟಿಸಿಲ್ಲ ಅಂದ್ರೆ ಇಲ್ಲ ಸರ ಇನ್ನು ಬಳಕೆ ಹೋಗಿ ಕಟ್ಟಿಸ್ತೀನಿ ರೀ ಅಂತಂದೆ. ಆಯ್ತಪ್ಪ ನಿಮ್ಮ ಮನೆಗೆ ನೀವು ಓಪನಿಂಗ್ ಕರಿ, ನಿಮ್ಮ ಊರಿಗೆ ಬಂದ ನನಗೆ ಕುರಿ ಕೊಡ್ಬೇಕು ನೋಡು ಅಂತಂದ್ರೆ ಆಯ್ತು ಸರ್ ಕೊಡಾಣ್ರಿ ಸರ. ಮತ್ತು ನಮ್ಮ ರೆಸಾರ್ಟಿಗೆ ಬಿಡಕ್ಕೆ ಒಂದು 5 ಕುರಿ ಕೊಡು, ನಾವು ಸಾಕ್ತೀವಿ ಅಂದರು. ಆಯ್ತು ಸರ್ ನೀವು ಬರ್ರಿ ಸರ, ನಿಮ್ಗಿಂತ ಹೆಚ್ಚಿಂದ ಏನೈತಿ ಕೊಡಾಣ್ರಿ ತಂದಿದ್ದೆ. ಮತ್ತು ನಿಮ್ಮ ಊರಿಗೆ ಬಂದಾಗ ನಮಗೆ ಏನು ಮಾಡ್ತೀವಿ ಅಡುಗೆ ಅಂದ್ರೆ ಕುರಿನ ಕೊಯ್ತೀವಿ ಬರ್ರಿ ಸರ ಅಂತಂದೆ. ಭಾರಿ ಖುಷಿ ಆದ್ರೆ ನಕ್ಕರು, ಭಾರಿ ಖುಷಿ ಪಡ್ತಿದ್ರು. ನಮ್ಮ ಆಗಲಿ ನಮ್ಮ ಅವ್ವ ಅಪ್ಪ ನೋಡಿದ್ರೆ ಭಾರಿ ಖುಷಿ ಪಡ್ತಿದ್ರು. ಯಾಕಂದ್ರೆ ನಮ್ಮದು ಅದು ಲಂಬಾಣಿ ಡ್ರೆಸ್ ನೋಡಿ ಭಾರಿ ಇಷ್ಟಪಡೋರು. ಭಾಳ ಬೇಜಾರಾಗ್ತದೆ. ಈ ನಡುವೆ ಲಾಸ್ಟ್ ಯಾವಾಗ ಅವ್ರ ಜೊತೆ ಮಾತಾಡಿದ್ರಿ? ಅದೇ ಸರ್ ಬಿಗ್ ಬಾಸ್ ಫೈನಲ್ ಆತಲ್ಲ ಆವಾಗ ಮಾತಾಡಿದ್ವಿ. ಮತ್ತು ಅದಕ್ಕಿಂತ ಮುಂಚೆ ನಾವು ಸರಿಗಮಪ ಫೈನಲಿಸ್ಟ್ ಆದಾಗ ಅವ್ರು ರೆಸಾರ್ಟಿಗೆಲ್ಲ ಹೋಗಿ ಅಲ್ಲಿ ತಿಂದು ಇದ್ದು ಕ್ರಿಕೆಟ್ ಆಡಿ ಇದ್ವಿ. ಮತ್ತು ನಮ್ಮ ತಂಗಿ ಡಿಗ್ರಿ ಕಲಿಯಾಕೆ 50,000 ಕೊಟ್ಟಿದ್ರು. ಮತ್ತು ಡಿಗ್ರಿ ಮುಗಿದಿಂದ ಕರ್ಕೊಂಬ ನಿಮ್ಮ ತಂಗಿಗೆ ನನ್ನ ಕಂಪ್ನ್ಯಾಗ ಕೆಲಸ ಕೊಡ್ತೀನಿ ಅಂದಿದ್ರು. ನಾವು ಕೇಳಿದ್ರು ಅವರು, ನಿಮ್ಮ ತಂಗಿ ಡಿಗ್ರಿ ಮುಗೀತೇನಪ್ಪ ಕರ್ಕೊಂಬ ಅಂಥೇಳಿ. ಮತ್ತು ನಾವು ಅದು ರೊಕ್ಕ ಇಸ್ಕೊಂಬರಕ್ಕೆ ಹೋದಾಗ ಮತ್ತು ಕೇಳಿದ್ರು, ಇಲ್ಲ ಸರ ನಾವು ಕಳ್ಸಂಗಿಲ್ಲ ರೀ, ನಮ್ಗೆ ಬೆಂಗಳೂರು ಸರಿಯಾಗಲ್ಲ ಅಂಥೇಳಿ ನಾವು ಕಳಿಸ್ಲಿಲ್ಲ ರೀ. ಅದ್ರ ಭಾರಿ ಅವರು ಒಮ್ಮೆ ಕೊಟ್ಟನೆ ಬಿಡು ಕೈ ಬಿಟ್ಟನೆ ಬಿಡು ಅಂತಿದ್ದಿಲ್ಲ ರೀ. ಅವರು ಯಾವಾಗಲೂ ನೆನಪಿಟ್ಕೊಳ್ಳೋರಿ, ಏನು ಮಾಡಕತ್ತಿಪ್ಪ ಹನುಮಂತೇಳಿ. ನಾವು ಅವ್ರ ಗನ್ಮ್ಯಾಗ ಶಿವಣ್ಣ ಅಂತೇಳಿದ್ರಿ ರೀ. ಅವ್ರವ್ರು ಫೋನ್ ಹಚ್ತಿದ್ದೆ, ಸರಿ ಇಲ್ಲದ್ರಪ್ಪ ಅಂಥೇಳಿ ಮಾತಾಡ್ತಿದ್ರಿ. ಭಾರಿ ಚಲೋ ಇದ್ರಿ, ಅದು ಮರಿತಿದ್ದಿಲ್ಲ ರೀ. ಭಾರಿ ಒಳ್ಳೆ ಮನುಷ್ಯ ಪಾಪ. ಈಗ ಬಡತನೊಳಗೆ ಹೆಣ್ಣಾಗಿ ಹುಟ್ಟಬಾರ್ದು ಹಾಡು ಹೇಳಿದ್ದು ಅದ್ರ ಬಗ್ಗೆ ಭಾಳ ಅವರು ಖುಷಿ ಪಟ್ಟಿದ್ರು, ಹೇಳಿದ್ರು. ನಾನು ನಮ್ಮ ತಂಗಿ ಹಾಡು ಆಡ್ಬೇಕಾರೆ ಸರ್ ನಮ್ಮ ತಂಗಿಗೆ 50,000 ಕೊಟ್ಟಿದ್ರು ಓದಾಕ. ಅದು ಭಾರಿ ಸಂಗೀತ ಬಗ್ಗೆ ಭಾರಿ ಪ್ರೀತಿ ಇತ್ತು ರೀ. ಯಾಕಂದ್ರೆ ನಮ್ಮಂಥ ಕಲಾವಿದ್ರಿಗೆ ಭಾರಿ ಜಗ್ ಮಂದಿ ಸಹಾಯ ಮಾಡ್ಯಾರ ರೀ. ಅವ್ರು ಜಗ್ಗ ಮಂದಿಗೆ ಸಹಾಯ ಮಾಡ್ಯಾರ. ಆದ್ರೆ ನನಗೂ ಮೊನ್ನೆ ಬಿಗ್ ಬಾಸ್ ಮನೆಗೂ ಅವ್ರದ ವಿನ್ನರ್ ರೊಕ್ಕ ಇಟ್ಟಿದ್ರಿ, ಅವ್ರ ಕೊಟ್ರಿ. ಈ ಫ್ಲಾಟ್ ಏನು ಕೊಟ್ಟಿದ್ರಲ್ಲ, ಈಗ ಅದನ್ನು ದುಡ್ಡು ಇಸ್ಕೊಂಡ್ರಿ, ಈಗ ಮನೆ ಕಟ್ಟಾಕತ್ತಿದ್ರಿ, ಆದ್ರೆ ಮನೆ ಕರ್ಕೊಂಬರ್ಬೇಕು ಅನ್ನೋಂಥಲ್ಲಿ ಈ ರೀತಿ ಆಯ್ತು, ಭಾಳ ಬೇಜಾರಾಗ್ತದೆ. ಹೌದು ರೀ, ಅವರೇ ಅಂದಿದ್ರಿ. ಒಬ್ಬೊಬ್ರು ನಾವಾಗೆ ಕರೆದ್ರು ಬರಲ್ಲ. ಅವ್ರು ಮನೆ ಒಪ್ನಿಗೆ ಕರಿಪ, ನಾವು ಬರ್ತೀವಿ, ನಿಮ್ಮ ಹಳ್ಳಿ ನೋಡಬೇಕು, ನಿಮ್ಮೂರು ನೋಡ್ಬೇಕಂತೇಳಿ ಹೇಳಿದ್ರಿ ಸರ. ಮತ್ತು ನಾವು ಮನೆ ಕಟ್ಸಾಕತ್ತಿದ್ವಿ, ಬರ್ತಿದ್ರು ಸರ್, ಕರಿತಿದ್ದೆ ಸರ್. ಈ ಕರೋನಾ ಟೈಮ್ನಾಗ ಅವ್ರಿಗೆ ಫೋನ್ ಮಾಡಿದ್ರಿ, ಫ್ಲಾಟ್ ಇದು ಆಯ್ತಲ್ಲ, ಆ ಟೈಮ್ನಾಗ ದುಡ್ಡಿಂದ ಏನು ಸಮಸ್ಯೆ ಆಗ್ಲಿದ್ದಂಗೆ ಕೊಟ್ಟರು, ಏನು ಹೇಳಿದ್ರು ಅವಾಗ ನಿಮ್ಗೆ? ಆವಾಗ ನಮ್ಮ ಅವ್ರು ಫೋನ್ ಹಚ್ಚಿದ್ರು, ಹಿಂಗೆ ಕರೋನಾ ಬಂದುಬಿಡ್ತು ಸರ್, ಇದಕ್ಕೆ ಹೋದರು. ಮತ್ತು ಅವರು ಫ್ಲಾಟ್ ಬೇಕು ದುಡ್ಡು ಬೇಕಂತಂದರು. ಮತ್ತು ನಾವು ಬೆಂಗಳೂರಾಗಿರೋದು ಕಮ್ಮಿ ರೀ, ನಾವು ಫ್ಲಾಟ್ ತೊಗೊಂಡು ಏನು ಮಾಡೋಣ. ಮತ್ತು ಈ ಕರೋನಾ ಎಷ್ಟು 3 ವರ್ಷ ಆಕೈತು 4 ವರ್ಷ ಆಯ್ತು ಅಂತಂತೇಳಿ ನಾವು ಬಿಟ್ವಿ. ಅದ್ರಾಗ ಮೇಲೆ ನಮ್ಮ ಕೀರ್ತನ ಹೊಳ್ಳ ವಿನ್ನರ್ ಆಗಿದ್ನ ರೀ. ಅವರು ರೊಕ್ಕ ತೊಗೊಂಡ್ಬಿಡು ಯಾಕೆ ಸುಮ್ಮನೆ ಫ್ಲಾಟ್, ಮತ್ತು ಅವ್ರು ಸಾರ್ ಬರಬೇಕು, ಅದು ಇನ್ನೂ ಎಷ್ಟು ದಿನ ಹೋಗೈತೆ ಗೊತ್ತಿಲ್ಲ ಅಂಥೇಳಿ. ಮತ್ತು ಸರು ಮತ್ತು ಕರೆಸಿ ಮತ್ತೆ ನೋಡಪ್ಪ ನಿಮ್ಗೆ ಒಪ್ಪಿಗೆ ಐತಿಲ್ಲ, ಏನು ಫ್ಲಾಟ್ ಬೇಕಂದ್ರೆ ಫ್ಲಾಟ ಕೊಡ್ತೀನಿ, ರೊಕ್ಕ ಬೇಕಂದ್ರೆ ರೊಕ್ಕ ಕೊಡ್ತೀನಿ ಅಂತಂದರು. ಇಲ್ಲಿ ತಗೋ ಸರ್ ರೊಕ್ಕನ ಕೊಡ್ರಿ ಅಂತೇಳಿ 9 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಾಗಿ 21 ಲಕ್ಷ ರೂಪಾಯಿ ಅಣ್ಣಗೂ ಕೀರ್ತನ ಹೊಳ್ಳಾಗೂ ಕೊಟ್ರಿ ಫಸ್ಟ್ ಪ್ರೈಸು, ನನಗೂ ಸೆಕೆಂಡ್ ಪ್ರೈಸು ಅಷ್ಟೇ ಕೊಟ್ರಿ. ಯಾಕಂದ್ರೆ ಸೆಕೆಂಡ್ ಪ್ರೈಸು ಕಮ್ಮಿ ಇತ್ತು. ಹನುಮಂತ ಅಂಥೇಳಿ ಪಾಪ ಜಾಸ್ತಿ ಬಡು ಅಂಥೇಳಿ ಸ್ವಲ್ಪ ಕೊಟ್ಟಿದ್ರಿ ಸರ್. ಸಾವಿರಾರು ಕೋಟಿ ಒಡೆಯಾದರು ಬಡವರ ಬಗ್ಗೆ ಅಷ್ಟು ಕಾಳಜಿ ಇಟ್ಕೊಂಡು ಬಡವ್ರ ಜೊತೆಗೆ ಬಡವರಾಗಿ ಬದುಕ್ತಿದ್ರು. ಅವ್ರ ಲೈಫ್ ಸ್ಟೈಲ್ ನೋಡಿದಾಗ ನಿಮಗೇನು ಭಾರಿ ಖುಷಿ ಆಕೈತ್ರಿ. ಅವರು ಅಷ್ಟು ರೊಕ್ಕ ಐತೆ ನನ್ನ ಕಡೆ ಹಂಗೆ ಹಿಂಗೆ ಅಂತಂದ್ರು, ಎಷ್ಟು ಚೆನ್ನಾಗಿ ಮಾತಾಡ್ತಿದ್ರಿ. ಭಾರಿ ಅಂದ್ರೆ
ಹಿಂಗೆ ಹೆಗಲ ಮ್ಯಾಗ ಕೈ ಹಾಕ್ಕೊಂಡು ಬಾ ಕುಂದ್ರು ಯಾಕೆ ಹೆದರ್ತಿ ಚಾ ಕುಡಿ ಅದು ಕಾಪಿ ಕುಡಿ ಅಂಥೇಳಿ ಕುಂದ್ರಿಸಿದ್ರಿ ನಕಲಿ ಗಿಕ್ಲಿ ಮಾಡ್ಕೊಂಡು ಅವ್ರು ಆಫೀಸ್ನಾಗ ಕೆಲಸ ಮಾಡೋ ಹುಡುಗ್ಯಾರ ಯಾಕಿನ್ ಮಾಡ್ಕತ್ತಿ ಈಕಿ ಮಾಡ್ಕೊಂತ ಕಾಲು ಹೇಳ್ಕೊಂಡು ನಕಲಿ ಮಾಡ್ತಿದ್ರು ಸರ್. ಭಾರಿ ಬೇಜಾರ ಸರ್. ನಾನು ನಿನ್ನೆ ಆ ಸುದ್ದಿ ಕೇಳಿ ನನಗೆ ಅದು ನಂಬಕ್ಕಾಗಲಿಲ್ಲ ಸರ್. ಭಾಳ ಅಂದ್ರೆ ಭಾಳ ಬೇಜಾರಾಗಿತ್ತು. ಯಾರು 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 ಫೋನ್ ಮಾಡಿದ್ರು, ಯಾರು ಹೇಳಿದ್ರು? ನಮ್ಮ ಜಿ ಕನ್ನಡದಿಂದ ಹಚ್ಚಿದ್ರು, ಹಿಂಗೆ ಪಾ ನಿಮ್ಮ ಸರ್ ಹಿಂಗೆ ಆತಂತದ. ಬೇಜಾರಾಯ್ತು ಸರ್. ಇದಿಷ್ಟು ಬಿಗ್ ಬಾಸ್ ವಿನ್ನರ್ ಹನುಮಂತ್ ಅವರ ಮಾತು. ಬಡ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಿದ್ದಂಥ CJ ರಾಯ್ ಅವರು ಏನು ಆತ್ಮಹತ್ಯೆಗೆ ಶರಣಾಗಿದ್ದು ತುಂಬ ದುಃಖ ತಂದಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತುಗಳನ್ನು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.